ಏನು ಆರ್ ಎಸ್ ಎಸ್ದ ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನು ರೀ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸ್ಬೇಕು ಅಂದರೆ, ಮಾಡಬೇಕು ಅಂದರೆ ಇಲ್ಲೆಲ್ಲ ಇದೆ. ಇಲ್ಲಿ ಏನೇನಾಗಿದೆ ರಿಪೋರ್ಟ್ಗಳು ಇಷ್ಟೆಲ್ಲ ಬಂದ್ರೂ ಇದರಲ್ಲಿ ಹೇಗೆ ನೀವು ಅಪಾಯಿಂಟ್ ಮಾಡಿದ್ರಿ? ಅದೇ 2014-15 ಯಾವುದೋ ಒಂದು ಕಂಪ್ಲೇಂಟ್ ಬಂತು ಹೇಳಿ 362 ಜನದ ಅಪಾಯಿಂಟ್ಮೆಂಟ್ನ ಸ್ಟಾಪ್ ಮಾಡಿದ್ರಲ್ಲ. ಇದನ್ನು ಯಾಕಪ್ಪ ಕೊಟ್ಟರೆ? ಅಪಾಯಿಂಟ್ಮೆಂಟ್ನ ಆಗಿದ್ದರೆ ನಿಮ್ಮ ಇಲಾಖೆಯಲ್ಲಿ ತರಾತುರಿಲಿ ಕೊಟ್ಟಿದ್ದಾಕೆ? ಇಷ್ಟೆಲ್ಲ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಇಲ್ಲಿ ಈಗಾಗಲೇ 1 ವರ್ಷದ ಸಂಬಳ ತಗೋತಾವ್ರೆ. ನೀವು ಕೇಟ್ ನನಗೆ ಪವರ್ ಇದ್ದಿದ್ರೆ ಕೇಟಿ ಸ್ಕ್ರಾಪು ಅಲ್ಲಿ ಆ QPSC ಯಾತಕ್ಕೆ ನಡೀತಾ ಇದೆ ಅಲ್ಲಿ? ಏನು ಇವರ ಲೀಡ್ರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನು ದಿನ ಹೊಡೆದಿದ್ದು ಲೆಕ್ಚರ್ಗಿರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಲಿ ನಿಮ್ಮ ಅಪಾಯಿಂಟ್ಮೆಂಟ್ಗಳು ಇವತ್ತು ನೀವು ನೇಮಕ ಮಾಡಬೇಕು. 18 ಜನ ಮೆಂಬರ್ಸ್ ಇವತ್ತು ಈ ಸರ್ಕಾರದಲ್ಲಿ ಮಾಡಿರೋದು KPSC ಮೆಂಬರ್ಗಳನ್ನ 18 ಜನ. ಯಾವ ಆಧಾರದ ಮೇಲೆ ಮಾಡಿದ್ರಿ? ನಿಮ್ಮ ಸಚಿವ ಸಂಪುಟಗಳಲ್ಲಿ ಇಷ್ಟೆಲ್ಲ ಮಾತಾಡೋದು ನಿಮ್ಮ ಸಚಿವ ಸಂಪುಟದಲ್ಲಿ ಇದು ನಡೀತಿರೋ ತಪ್ಪು ಅಂತ ನೀವು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ಜ್ಞಾನೇಂದ್ರ ಕುಮಾರ್ ನಾನು ಗಮನಕ್ಕೆ ತಂದು ಹೇಳ್ಬಿಟ್ಟು ಹೋಗವನೆ ಬರ್ತಾನೆ 2 ದಿವಸಕ್ಕೆ. ನೀವೇ ಅಲ್ವ ಹೇಳಿಕೆ ಕೊಟ್ಟಿದ್ರು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವ? ಎಲ್ಲವನೇ ಅಂತ ಗೊತ್ತಿಲ್ವ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ. ನೀವು ಬಂದ ಮೇಲೀಗ ಇದು ಈಗಾಗಲೇ ರಿಪೋರ್ಟ್ ಬಂದಿರತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲಿ ಇದು ಅಕ್ರಮ ಅಂತಕ್ಕಂಥದ್ದು ಗೊತ್ತಿದ್ದು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲಪ್ಪ. ನೀವು ಪರಿಶುದ್ಧವಾಗಿದ್ದೀರಾ? ಇದನ್ನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ನಾವು ಕೊಟ್ಟಿದ್ದೀರಿ? ಅಪಾಯಿಂಟ್ಮೆಂಟ್ ಹೆಂಗೆ ಕೊಟ್ರಿ? ಇಲ್ಲ ಇದರಲ್ಲಿ ಏನು ನಡೆದಿದೆ ತನಿಖೆ ಮಾಡಿ ಹೇಳ್ತೀರಾ? ಇದು ಈ ರಾಜ್ಯದಲ್ಲಿ ಎಲ್ಲ ಸಂಸ್ಥೆಗಳನ್ನು ಕೂಲುಗೆಡಿಸಿರೋದು. ಸಂಸ್ಥೆಗಳು ಕೂಲುಗೆಟ್ಟಿಲ್ಲ, ಕೂಲುಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ದರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನು ಯಾತಕ್ಕಾಗುತ್ತೆ? ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀರಿ ಈ ಸದಸ್ಯತ್ವ. KPSC ಸದಸ್ಯತ್ವನೂ ಅದಕ್ಕೆ ಮೌಲ್ಯ ಫಿಕ್ಸ್ ಮಾಡ್ಕೊಂಡು ನೀವು ಮೆಂಬರ್ಗಳು ಮಾಡ್ತೀರಿ. ಎಷ್ಟು ಕೊಡಬೇಕು ನಿಮಗೆ? ಯಾವ ಥರ ನಡೀತಿದೆ ಇವತ್ತು ಬೀದಿಲಿ ಚರ್ಚೆ ಇದೆ. ಯಾವ ಥರ ನಡೀತದೆ ಅಪಾಯಿಂಟ್ಮೆಂಟು ಅಂತೇಳಿ 18 ಜನ ಅವಶ್ಯಕತೆ ಇದೆಯಾ ಇಲ್ಲಿ? ಆ 18 ಜನಕ್ಕೆ ಅಲ್ಲಿ ಕುರ್ಚಿ ಇದೆಯೋ ಗೊತ್ತಿಲ್ಲ, ಕುರ್ಚಿ ಟೇಬಲ್ಲು ರೂಮ್ಗಳಿದಾವೋ ಇಲ್ಲೋ ಗೊತ್ತಿಲ್ಲ. ವಿಕಾಸಸೌಧದಲ್ಲಿ ಆ ಮರದ ಕೆಳಗೆ ಕೂತ್ಕೊತಾರೇನೋ ಗೊತ್ತಿಲ್ಲ ಮೆಂಬರ್ಗಳು ಹೋಗಿ ಅಲ್ಲಿ ಹೋದರೆ ಜಾಗಿಲ್ಲದೆ. ಉದ್ಯೋಗ ಸೌಧ 18 ಜನ ಮೆಂಬರ್ಸು ಯಾರಪ್ಪ ಮಾಡಿದ್ದು? ಇವ್ರಿಗೆ ಕೊಟ್ಟುಬಿಟ್ರೆ KPSCನ ಇದನ್ನು ಇವ್ರಿಗೆ ಪವರ್ ಇದ್ದರೆ ಇನ್ನೇನು ಪವರ್ ಇದಕ್ಕಿಂತ ಏನು ಕೊಡಬೇಕು ನಿಮಗೆ? CID ತನಿಖೆ ಯಾವ ತನಿಖೆ ಸರಿ ಮಾಡಿದ್ದೀರಿ? ಎಷ್ಟು ತನಿಖೆ ಇವತ್ತು ತನಿಖೆ ರಿಪೋರ್ಟ್ ತಗೊಂಡು ತೀರ್ಮಾನಗಳು ತಗೊಂಡಿದ್ದೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೆಂಪಣ್ಣ ಆಯೋಗ 106 ಕೋಟಿ ಖರ್ಚು ಮಾಡಿದ್ರಿ ಆಯೋಗಕ್ಕೆ. ಎಲ್ಲೋಯ್ತದು? ಜಯಚಂದ್ರ ಸದನ ಸಮಿತಿ ಅದು ಎಲ್ಲೋಯ್ತಪ್ಪ? 2014 KPSC
CID ತನಿಖೆ ಅದು ಎಲ್ಲೋ ಐತಪ್ಪ ತನಿಖೆ? ಯಾರು ದುಡ್ಡು ತಗೊಂಡ್ರಪ್ಪ? ಎಲ್ಲಿ ಕಂಡು ಹಿಡಿದ್ರಿ? ಯಾರ ಅಕೌಂಟಿಂದ ದುಡ್ಡು ಎಷ್ಟಿದೆ ಅಂತ ತೆಗೆದ್ರಿ? ಏನು ತನಿಖೆ ಮಾಡ್ತೀರಿ? ಇದಕ್ಕೂ ಒಂದು CID ತನಿಖೆ ಅಂತೀಗ ಇಡೀದಾಯ್ತು. ಈಗ ಇವರು CID ತನಿಖೆ ಮುಚ್ಚಾಕೋದಿಕ್ಕ ಇಲ್ಲಿ ನಡೆದಿರೋ ಅಕ್ರಮಗಳನ್ನೆಲ್ಲ ಈಗ CID ತನಿಖೆ ಮಾಡೋದು ಇದಕ್ಕೆ ಪಶುವೈದ್ಯ ಅಭ್ಯರ್ಥಿಗಳದು. ಏನು ದಿನ ಕ್ಯಾಮ್ರಾ ಮುಂದೆ ಹೇಳಿದ್ದು ಪ್ರತಿನಿತ್ಯ. ಸ್ವಲ್ಪ ನಾಲಿಗೆಗೆ ಬೀಗ ಹಾಕೊಳ್ಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಇಲಾಖೆ, ನೀವು ನಡೆಸಿದ್ದ ಇಲಾಖೆ ಅಕ್ರಮದಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಏನಿದೆ, ಸೆಕ್ರೆಟ್ರಿ ಕಂಟಿನ್ಯೂಯಸ್ ಆಗಿ ಅವ್ರ ಪವರ್ನ ಓವರ್ ರೂಲ್ ಮಾಡ್ಕೊಂಡು KPSCಗಿರೋದನ್ನು ಇಷ್ಟ ಬಂದಂಗೆ ನಿಮ್ಗೆ ಲಿಸ್ಟ್ ಕಳಿಸ್ಕೊತಾರೆ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅವ್ರ ಮೇಲೆ? ರಾಜ್ಯದ ಮೇಲೆ ಕಳಿಸಿದ್ರಿ. ಯಾವ ಅಧಿಕಾರಿಗಳ ಮೇಲೆ ತಪ್ಪು ಮಾಡಿರೋದಕ್ಕೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ?